ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ನಾಳೆಗೆ ದೆಹಲಿಗೆ ಹೊರಡಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಸಂಪುಟ ಪಟ್ಟಿ ಫೈನಲ್ ಮಾಡಲು ದೆಹಲಿಗೆ ಬುಲಾವ್ ಬಂದಿದೆ. ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಲಿರುವಂತಹ ನಾಯಕರು ನಾಳೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಮೂವರು ಕೂಡ ಬೆಳಗ್ಗೆ 8 ಗಂಟೆಗೆ ಫ್ಲೈಟ್ ಅಲ್ಲಿ ಹೊರಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ ನಾಳೆ ಸಚಿವ ಸಂಪುಟ ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ನಾಳೆ ಸಚಿವ ಸಂಪುಟ ಪಟ್ಟಿ ಫೈನಲ್ ಆಗುತ್ತಾ? ನಾಗೇಂದ್ರ ಬಾಬು, ನಾಳೆನೇ ಪಟ್ಟಿ ಫೈನಲ್ ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಕಳೆದ ಬಾರಿ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ತೆಗೆದುಕೊಂಡು ಹೋದಂತಹ ಪಟ್ಟಿಯಲ್ಲಿ ಕೆಲ ಹೆಸರುಗಳಿಗೆ ರಾಹುಲ್ ಗಾಂಧಿಯವರು ತೀವ್ರವಾದಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂತಹ ಮಾಹಿತಿಗಳು ಈಗ ರಾಜಕೀಯ ವಲಯದಲ್ಲಿ ಇರುವಂತದ್ದು. ಮತ್ತೊಂದು ಕಡೆಗೆ ಅಂತದ್ದೇ ಹೆಸರುಗಳನ್ನ ಏನು ಕಳೆದ ಬಾರಿ ತೆಗೆದುಕೊಂಡ ಹೋದಂತ ಹೆಸರುಗಳಲ್ಲಿ ಮತ್ತೆ ಕೆಲವರು ಹೆಸರುಗಳನ್ನು ಕೂಡ ಸೇರಿಸಿಕೊಂಡು ಈಗಾಗಲೇ ಪಟ್ಟಿ ಸಿದ್ಧ ಆಗಿದೆ. ಆ ಪಟ್ಟಿಗೆ ರಾಹುಲ್ ಗಾಂಧಿ ಒಪ್ತಾರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಈಗ ಮೂಡ್ತಾ ಇರುವಂತದ್ದು. ಕಾರಣ ಏನಂತಂದು ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಹೊಸ ಮುಖಗಳಿಗೆ ಜೊತೆಗೆ ಹಿರಿತನಕ್ಕೂ ಕೂಡ ಆದ್ಯತೆ ಕೊಡಬೇಕು ಅನ್ನೋಂತ ವಾದವನ್ನ ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಅಭಿಪ್ರಾಯದಲ್ಲಿ ಹೇಳಿರುವಂತಹ ಮಾಹಿತಿಗಳಿದಾವೆ. ಆದಾಗ್ಯೂ ಕೂಡ ರಾಹುಲ್ ಗಾಂಧಿಯವರು ಇಲ್ಲ, ಯಾವುದೇ ಕಾರಣಕ್ಕೂ ಬೇಡ, ಮುಂಬರುವಂತಹ ಚುನಾವಣೆಗಳ ದೃಷ್ಟಿಕೋನದಲ್ಲಿ ಲೆಕ್ಕಾಚಾರದಲ್ಲಿ ಹಾಕಿಕೊಂಡೆ ಕನಿಷ್ಠ 15 ಜನಕ್ಕಾದ್ರೂ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂತ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಸೂಚನೆ, ರಾಹುಲ್ ಗಾಂಧಿಯವರ ಸೂಚನೆಯ ಆಧಾರಿತವಾಗಿ ರಾಜ್ಯದ ನಾಯಕರು ತಮ್ಮದೇ ಆದಂತಹ ಶೈಲಿಯಲ್ಲಿ ವರ್ಕೌಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ನಾಳೆ ಮತ್ತೊಂದು ಸುತ್ತಿನ ಸಭೆ ಆಗತ್ತೆ. ಆ ಸಭೆಯಲ್ಲಿ ಯಾರಿಗೆ ಕೊಡಬೇಕು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಏನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿಯವರ ತೀರ್ಮಾನವನ್ನ, ಸೂಚನೆಯನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ತೀರ್ಮಾನಗಳು ಆಗೋದಿಲ್ಲ. ಹಾಗಾಗಿ ಇಂಪ್ಲಿಮೆಂಟ್, ಹೊಸ ಮುಖಗಳಿಗೆ ಆದ್ಯತೆ ನೀಡುವಂತ ಇಂಪ್ಲಿಮೆಂಟ್, ಅದನ್ನ ಏನು ಸೂಚನೆ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಜಾಸ್ತಿ ಇದೆ. ಹೊಸಬರಿಗೆ ಕೊಡುವಂತದ್ದಾದ್ರೆ ಅಂತವರಿಗೆ ಯಾರಿಗೆ ಕೊಡಬೇಕು ಅನ್ನಂತಹ ತಮ್ಮ ತಮ್ಮ ಬೆಂಬಲಿಗರಿಗೂ ಕೂಡ ಒಂದಷ್ಟು ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಇರೋದ್ರಿಂದ ನಾಳೆ ಸಭೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ಕಡೆಗೆ ದೆಹಲಿ ಅಂಗಳದಲ್ಲಿ ಈಗಾಗಲೇ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾ ಇರೋದ್ರಿಂದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನ ಅಂತಿಮ ಸುತ್ತಿನ ಮಾತುಕತೆ ಆಗಬಹುದು. ಅಂತಿಮ ಸುತ್ತಿನ ಮಾತುಕತೆ ಆದ ನಂತರದಲ್ಲಿ ಅದನ್ನ ಯಾವಾಗ ಪ್ರಕಟಣೆ ಮಾಡಬೇಕು, ಯಾವಾಗ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಮುಹೂರ್ತ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು, ಹನುಮಂತು, ನೋಡಿ, ಈಗ ಪ್ರಮುಖವಾಗಿ ಕಳೆದ ಬಾರಿಯೂ ಕೂಡ ಹೈಕಮಾಂಡ್ ಜೊತೆಯಲ್ಲಿ ಮೀಟಿಂಗ್ ಆಯಿತು. ಆಗ ಇದ್ದಂತ ಮಾಹಿತಿಯನ್ನು 2 ಕಾರಣಗಳಿತ್ತು. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ಬೆಂಗಳೂರಿಗೆ ಬಂದಿದ್ದು, ಮತ್ತೊಂದು 3 ಪಟ್ಟಿಯನ್ನ ಕೊಟ್ಟಿದ್ರು, ಅದು ರಿಜೆಕ್ಟ್ ಆಗಿತ್ತು. 3 ಸೇರಿ ಒಂದು ಪಟ್ಟಿಯನ್ನು ತಗೊಂಬನ್ನಿ ಅಂತೇಳಿ. ಹಾಗಾದ್ರೆ ನಾಳೆ ಏನಾದ್ರೂ ಹೊರಟು ನಿಂತ್ರೆ 3 ಕೂಡ ಒಂದು ಪಟ್ಟಿಯನ್ನು ತಗೊಂಡು ಹೋಗ್ತಾರಾ, ಅಥವಾ ಇಲ್ಲೂ ಕೂಡ ಬೇರೆ ಬೇರೆ ಪಟ್ಟಿಗಳಿರುತ್ತಾ? ಅದರ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ ಹನುಮಂತು? ನಾಗೇಂದ್ರ ಬಾಬು, ಸಹಜವಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಏನೇ ಇರಲಿ, ರಾಹುಲ್ ಗಾಂಧಿಯವರ ಸೂಚನೆ ಏನೇ ಇರಲಿ, ರಾಜ್ಯದ ವಾಸ್ತವಿಕ ಚಿತ್ರಣ, ಮುಂಬರುವಂತಹ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳು ಮತ್ತು ಮುಂಬರುವಂತಹ ಚುನಾವಣೆಗಳ ಲೆಕ್ಕಾಚಾರದ ಆಧಾರಿತವಾಗಿ ಈಗ ಆಗ್ತಾ ಇರುವಂತಹ ಕ್ಯಾಬಿನೆಟ್ ವಿಸ್ತರಣೆ ಏನಿದೆ ಅದನ್ನ ರಚನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇದೆ, ಜೊತೆಗೆ ರಾಜ್ಯ ನಾಯಕತ್ವಕ್ಕೂ ಕೂಡ ಇದೆ. ಹೀಗಾಗಿನೇ ಕಳೆದ ಬಾರಿ ತೆಗೆದುಕೊಂಡು ಹೋದಂತಹ ಲಿಸ್ಟ್ ನಲ್ಲಿ ಕೆಲವರ ಹೆಸರುಗಳನ್ನ ಕೈ ಬಿಡಬಹುದು, ಇನ್ನು ಕೆಲವರ ಹೆಸರುಗಳನ್ನ ಸೇರಿಸಿಕೊಳ್ಳಬಹುದು. ಆದ್ರೆ ಒಂದಂತೂ ಸತ್ಯ, ರಾಜ್ಯ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ತಮ್ಮ ತಮ್ಮ ಬೆಂಬಲಿಗರು ಯಾರೆಲ್ಲ ಇದ್ದಾರೆ, ಮತ್ತೆ ಪಕ್ಷಕ್ಕೆ ಅವರ ಕೊಡುಗೆ ಏನು, ಕ್ಷೇತ್ರದಲ್ಲಿ ಅವರ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ,
ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಒಂದಷ್ಟು ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಚನೆ ಆಗುವಂತ ಸಂದರ್ಭದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆ ಸಿಗ್ತಾ ಇತ್ತು. ಆದ್ರೆ ಈಗ ಅಭಿಪ್ರಾಯವನ್ನು ಕೇಳಿಸ್ಕೊಳ್ತಾರೆ. ಸೇಮ್ ಟೈಮ್ ಕಾಂಗ್ರೆಸ್ನ ಹೈಕಮಾಂಡ್ ನಿಲುವು ಏನಿದೆ ಆ ನಿಲುವನ್ನ ಸ್ಪಷ್ಟವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಈಗ ರಾಜ್ಯ ನಾಯಕರ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಏನಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತಹ ಸೂಚನೆ, ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ, ಮತ್ತೊಂದು ಕಡೆಗೆ ಹಿರಿತನ ಮತ್ತು ಹೊಸತನ ಈ ಎರಡನ್ನೂ ಕೂಡ ಅನಿವಾರ್ಯವಾಗಿ ಬಳಸಿಕೊಳ್ಳುವಂತ ಮತ್ತು ಸಮ್ಮಿಲನ ಮಾಡುವಂತ ಒಂದಷ್ಟು ಕಾರ್ಯಕ್ಕೆ ರಾಜ್ಯ ಸರ್ಕಾರ ರಾಜ್ಯದ ನಾಯಕರು ಕೂಡ ಮುಂದಾಗಬಹುದು. ಯಾಕೆಂತಂದ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಮುಂಬರುವಂತಹ ಚುನಾವಣೆಗಳನ್ನು ಫೇಸ್ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಅನ್ನು ಕೂಡ ವಿಶ್ವಾಸದಲ್ಲಿ ಇರಿಸಿಕೊಳ್ಬೇಕು, ಅವರ ಮಾತನ್ನು ಕೂಡ ಕೇಳಬಹುದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಹುತೇಕ ರಾಹುಲ್ ಗಾಂಧಿ ಅವರು ಯಾರ ಹೆಸರು ಸೂಚನೆ ಮಾಡ್ತಾರೆ ಅವರಿಗೆ ಆದ್ಯತೆ ಕೊಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.